ಇವತ್ತು ನಾನು ತುಂಬ ಈಸಿಯಾಗಿ ಚಿಕನ್ ಲಾಲಿಪಾಪ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಪಿಟ್ಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಅರ್ಧ ಕೆಜಿಯಷ್ಟು ಚಿಕನ್ ಲಾಲಿಪಾಪ್ ಪೀಸ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಫುಲ್ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಮನೇಲೆ ಮಾಡಿರೋ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಚಿಲ್ಲಿ ಪೌಡರ್, ಅದು ಆಮೇಲೆ ಗಾರ್ಲಿಕ್ ಪೇಸ್ಟ್, 1 ಸ್ಪೂನಷ್ಟು ಸೋಯಾ ಸಾಸ್, 1 ಸ್ಪೂನಷ್ಟು ವಿನಿಗರ್, ಇದಿಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದ್ಸತಿ ಕ್ಲೀನಾಗೆ ಎಲ್ಲ ಪೀಸ್ ಒಳಗೂ ನೀಟಾಗೆ ಮಿಕ್ಸ್ ಆಗೋ ಥರ ಇದನ್ನು ಮಾಡಿಕೊಂಡು ಇವಾಗ 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಸಾಸು ಮತ್ತು 1 ಮೊಟ್ಟೆ, ಇದನ್ನು ಚೆನ್ನಾಗೆ ಇದ್ರೊಳ ಜೊತೆ ಮಸಾಜ್ ಮಾಡ್ತೀವಲ್ಲ ಆ ಥರ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪೀಸಲ್ಲೂ ಎಲ್ಲ ಮಸಾಲೆ ಮೊಟ್ಟೆ ಎಲ್ಲ ಹೋಗಬೇಕು, ಯಾಕಂದರೆ ಫ್ರೈ ಮಾಡಬೇಕಾದ್ರೆ ಇದು ಒಳ್ಳೆ ಕೋಟಿಂಗ್ ಕೊಡುತ್ತೆ. ನೀವು ಯಾರೆಲ್ಲ ನೋಡ್ತಾರೋ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಆಮೇಲೆ ನಾನು 2 ಸ್ಪೂನಷ್ಟು ಗಟ್ಟಿ ಮೊಸರು, ಇದು ಮ್ಯಾರಿನೇಟ್ ಮಾಡಿದಾಗ ಸಾಫ್ಟ್ನೆಸ್ ಕೊಡೋಕ್ಕೋಸ್ಕರ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು 1 ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಇದು ಮ್ಯಾರಿನೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮುಚ್ಚಳ ಮುಚ್ಚಿಬಿಟ್ಟು 1 ಗಂಟೆ ಆದಮೇಲೆ ಈಗ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡು ಇದನ್ನು ನಾನು ಚಿಕನ್ ಲಾಲಿಪಾಪ್ ಪೀಸಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಸ್ವಲ್ಪ ಕಡಿಮೆ ಉರಿನಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು, ಒಳಗಡೆವರೆಗೂ ಬೇಯಬೇಕಾದ್ರೆ. ಇವಾಗ ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಅವಾಗವಾಗ ತಿರುಗಿಸ್ಕೊಳ್ಳಿ. ಸೊ ಇವನ್ನಾಗೆ ಇದು ಕುಕ್ ಆಗಬೇಕು. ತುಂಬ ಚೆನ್ನಾಗಾಗಿತ್ತು. ಒಳ್ಳೆ ಯಾರು ಬಂದರೆ ಅಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿರೋರು ಎಲ್ಲರೂ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ನಾವು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ. ಇವಾಗ ನಾನು ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ನಾನು ತುಂಬ ಅಡುಗೆ ಮಾಡಿದ್ದೆ, ನ್ಯೂ ಇಯರ್ ಇವ್ಗೆ ಮಾಡಿರೋದಿದು. ಅದಕ್ಕೋಸ್ಕರ ನಾನು ಫುಲ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ಕೊನೆಗೆ ನಾನು ಈ ಥರ ಫೈನಲಾಗಿ ಸರ್ವ್ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.